ಕನ್ನಡ ನೈನ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ದೇವೇಗೌಡರು ಹಿರಿತನಕ್ಕೆ ಗೌರವ ಬರುವ ರೀತಿಯ ಮಾತುಗಳನ್ನು ಆಡಬೇಕು. ಸರ್ಕಾರ ತೆಗಿತೀನಿ ಅನ್ನುವುದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಸಂತೇಶ್ವರ ಅಗ್ರಹಾರ ಬೆಳಗುಳಿ ಕೆರೆ ಯೋಜನೆ ಸಾಕಾರಗೊಳ್ಳಲು ಸಾಹಿತಿ ಭೈರಪ್ಪನವರ ಪರಿಶ್ರಮ ಇದೆ. ಅವರ ಕನಸಿನ ಯೋಜನೆಯನ್ನ ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು. ಸಂಸದ ಶ್ರೇಯಸ್ ಪಟೇಲ್ ಭರವಸೆ. ಬೇಲೂರಿನ ಕೋಡಿಮಠ ಶಾಲಾ ಆವರಣದಲ್ಲಿ ಒಂಟಿ ಸಲಗ ಸಂಚಾರ. ಗಜನ ಗಾಂಭೀರ್ಯ ನಡಿಗೆಯಿಂದ ಸ್ಥಳೀಯರಲ್ಲಿ ಆತಂಕ. ಆನೆಯನ್ನ ಸ್ಥಳಾಂತರ ಮಾಡುವುದಕ್ಕೆ ಸ್ಥಳೀಯರಿಂದ ಒತ್ತಾಯ. ಹಿರಿತನಕ್ಕೆ ಗೌರವ ಬರುವ ರೀತಿ ಮಾತುಗಳು ಬರಬೇಕು, ಅದು ನಮ್ಮ ಅಪೇಕ್ಷೆ. ಅದು ಬಿಟ್ಟು ಸರ್ಕಾರ ತೆಗಿತೀನಿ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ರು. ಹಿರಿತನಕ್ಕೆ ಗೌರವ ಬರುವ ರೀತಿ ಮಾತುಗಳು ಬರಬೇಕು, ಅದು ನಮ್ಮ ಅಪೇಕ್ಷೆ. ಅದು ಬಿಟ್ಟು ಸರ್ಕಾರ ತೆಗಿತೀನಿ ಅನ್ನೋದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜನವರಿಯಲ್ಲಿ ರಾಜ್ಯ ಸರ್ಕಾರ ಪತನ ಅಂತ ಹೇಳಿದ ದೇವೇಗೌಡರ ಮಾತಿಗೆ ಪ್ರತಿಕ್ರಿಯಿಸಿದರು. ದೇವೇಗೌಡರಿಗೆ ಸಿದ್ದರಾಮಯ್ಯ ಅವರ ಮೇಲೆ ಆಕ್ರೋಶ ಇದೆ. ಪದೇ ಪದೇ ನಿಖಿಲ್ನ ಮೊಮ್ಮಗ ಅಂತಾರೆ. ಪ್ರಜ್ವಲ್ ರೇವಣ್ಣ ಮೊಮ್ಮಗ ಅಲ್ವಾ, ಬರೀ ನಿಖಿಲ್ ಅಂತಾರೆ. ಪ್ರಜ್ವಲ್ ಅಂತ ಯಾಕೆ ಹೇಳಬಾರದು? ಇವರಿಗೆಲ್ಲ ಪ್ರಾಯಶ್ಚಿತ್ತವಾಗಬೇಕು. ಕುಮಾರಸ್ವಾಮಿ ಮಗ ನಿಖಿಲ್ನ ನಿಲ್ಲಿಸಿಕೊಂಡು ಗೆಲ್ಲಿಸಲು ಕೆಲಸ ಮಾಡ್ತಾರೆ. ಮಾಡ್ಲಿ, ಅದರಲ್ಲಿ ತಪ್ಪು ಎಂದು ನಾನು ಹೇಳಲ್ಲ. ಆದ್ರೆ ದೇವೇಗೌಡರು ಬಂದು ಹಲ್ಲು ಕಡಿತಾರೆ. ರಾಜ್ಯ ಸರ್ಕಾರನ ತೆಗೆದುಬಿಡ್ತೀನಿ ಅಂತಾರೆ. 136 ಜನ ಎಂಎಲ್ಎಗಳು ಲೇಬರ್ಸ್ಗಳ, ಅವರಿಗೇನು ಸ್ವಶಕ್ತಿ ಸ್ವಬುದ್ಧಿ ಇರಲ್ವ? ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂತದ್ದಲ್ಲ. ಹಿರಿತನಕ್ಕೆ ಗೌರವ ಬರುವ ರೀತಿಯ ಮಾತುಗಳನ್ನ ಆಡಬೇಕು ಎಂದಿದ್ದಾರೆ. ದೇವೇಗೌಡರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವ್ರ ಮೇಲೆ ಆಕ್ರೋಶ ಇದೆ. ಅವರು ಪದೇ ಪದೇ ಮೊಮ್ಮಕ್ಕಳು ಅಂತಾರಲ್ಲ. ಮೊಮ್ಮಕ್ಕಳಲ್ಲಿ ಪ್ರಜ್ವಲ್ ಮೊಮ್ಮಗ ಅಲ್ವಾ? ಅವನ ಸುದ್ದಿ ಯಾಕೆ ಮಾತಾಡೋದಿಲ್ಲ ಇವರು? ಪ್ರಜ್ವಲ್ ಮೊಮ್ಮಗ ಅಲ್ಲೇನ್ರಿ? ಒಂದು ಮೊಮ್ಮಗ ಇದ್ಮೇಲೆ ಅವನ ಸುದ್ದಿನ ಹೇಳಿ ಬರೀ ನಿಖಿಲು ಅಂತಾರಲ್ಲ. ಪ್ರಜ್ವಲ್ ಅಂತ ಯಾಕೆ ಹೇಳ್ಬಾರ್ದು ಅಲ್ವಾ? ಇವ್ರಿಗೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ಗೊತ್ತಾ? ಅದೆಲ್ಲ ಪೂರ್ಣವಾಗಿ ಎಷ್ಟು ಕುಟುಂಬ ಹಾಳಾಗ್ತೋ ಗೊತ್ತಾ? ಪೂರ್ಣ ವಿಚಾರ ಹೊರಗಡೆ ಬಂದರೆ ಇಂತಹ ಒಂದು ಮಹಾನ್ ದ್ರೋಹದ ಕೆಲಸ ಮಾಡಿದಂಥ ಕುಟುಂಬ ಅಂದರೆ ಅದು, ಗೊತ್ತಾಯ್ತಾ? ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನಡವಳಿಕೆ ಏನಾದ್ರು ಆಗಿದೆ ಅಂದರೆ ಆ ಕುಟುಂಬದಲ್ಲೇ ಗೊತ್ತಾಗೋದಿಲ್ಲ. ಈಗೇನೋ ಕುಮಾರಸ್ವಾಮಿ ಪಾಪ ಮಗನಿಗೆ ನಿಲ್ಲಿಸ್ಬೇಕು, ಗೆಲ್ಲಿಸ್ಕೋಬೇಕು, ಅವ್ರ ಆಸಕ್ತಿ ಇದೆ, ಮಾಡ್ಕೊಳ್ಳಿ. ಅದ್ರಲ್ಲಿ ತಪ್ಪು ನಾನು ಹೇಳೋದಿಲ್ಲ. ಆದರೆ ಇವ್ರು ದೇವೇಗೌಡರು ಬಂದು ಅಲ್ಲಿ ಕಡಿತಾರೆ. ಹಂಗೆ ನಾನು ಮುಗಿಸ್ಬಿಡ್ತೀನಿ, ಸರ್ಕಾರ ತೆಗೆದುಬಿಡ್ತೀನಿ. ಏನು 136 ಜನ MLAಗಳಿದಾರಲ್ಲ, ಏನು MLAಗಳೇನು ಇವರ ಬಾಂಡೆಡ್ ಲೇಬರ್ಸ್ ಇವ್ರ ಹತ್ರ? ಅವ್ರಿಗೇನು ಸ್ವಶಕ್ತಿ ಸ್ವಬುದ್ಧಿ ಏನು ಇರೋದಿಲ್ವಾ? ಇವರು ಪ್ರಜಾಪ್ರಭುತ್ವಕ್ಕೆ ದೇವೇಗೌಡರು ಹೇಳ್ತಕ್ಕಂಥದ್ದು ಅವ್ರು ಹಿರಿಯರಿದ್ದಾರೆ. ಅವರ ಹಿರಿತನಕ್ಕೆ ಗೌರವ ಬರುವ ರೀತಿಯಲ್ಲಿ ಅವ್ರ ಮಾತುಗಳು ಇರಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅದನ್ನ ಬಿಟ್ಬಿಟ್ಟು ಇವರು ಸರ್ಕಾರ ತೆಗೆದುಬಿಡ್ತೀನಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡೋ ಅವಮಾನ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅವಮಾನ ಇದು. ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಅಗ್ರಹಾರ ಬೆಳಗುಲಿ ಕೆರೆ ತುಂಬಿಸುವ ಯೋಜನೆ ಸಾಕಾರಗೊಳ್ಳಲು ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಪರಿಶ್ರಮವಿದ್ದು, ಈ ಯೋಜನೆಗೆ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪರವರ ಯೋಜನೆ ಎಂದು ಹೆಸರಿಡಲಾಗುವುದು ಎಂದು ಸಂಸದ ಶ್ರೇಯಸ್ ಪಾಟೀಲ್ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಅಗ್ರಹಾರ ಬೆಳಗುಳಿ ಕೆರೆ ತುಂಬಿಸುವ ಯೋಜನೆ ಸಾಕಾರಗೊಳ್ಳಲು ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಪರಿಶ್ರಮವಿದ್ದು, ಈ ಯೋಜನೆಗೆ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಯೋಜನೆ ಎಂದು ಹೆಸರಿಡಲಾಗುತ್ತೆ ಅಂತ ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಕಾರೇಹಳ್ಳಿಯ ಸಂತೆ ಮೈದಾನದ ಆವರಣದಲ್ಲಿ ನಡೆದ ಜಾಪಘಟ್ಟ ಏತ ನೀರಾವರಿ ಬಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ತಮ್ಮ ಹುಟ್ಟೂರಿನ ರೈತರಿಗೆ ಭವಿಷ್ಯದಲ್ಲಿ ಅನುಕೂಲವಾಗಲೆಂದು ಡಾಕ್ಟರ್ ಎಸ್ಎಲ್ ಭೈರಪ್ಪ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿ ಸಂತೇಶ್ವರ ಅಗ್ರಹಾರ ಬೆಳಗುಳಿ ಕೆರೆ ತುಂಬಿಸುವ ಯೋಜನೆಗೆ 25 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ರು. ಈ ಯೋಜನೆಗೆ ಆರಂಭದಿಂದ ಕೂಡ 2 ಸರ್ಕಾರಗಳು ಸಹಕಾರ ನೀಡುತ್ತಾ ಬಂದಿದ್ವು. ಈಗ ನಮ್ಮ ಸರ್ಕಾರವಿರೋದ್ರಿಂದ ದೊಡ್ಡ ಕಾರ್ಯಕ್ರಮ ಮಾಡಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಹೆಸರನ್ನ ಇಡೋದಕ್ಕೆ ನಾವು ಬದ್ಧರಾಗಿದ್ದು, ಅವರ ಕನಸನ್ನ ಶೀಘ್ರದಲ್ಲಿ ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಏತ ನೀರಾವರಿಗೆ ಚಾಲನೆ ನೀಡುವ ಕೆಲಸ ನಮ್ಮ ಸರ್ಕಾರ ಮಾಡಲಿದೆ ಅಂದ್ರು.
ಏತ ನೀರಾವರಿ ನಮ್ಮ ಎಸ್ ಭೈರಪ್ಪ ಸಾಹೇಬ್ರ ಒಂದು ಕನಸಿನ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮುಂದಿನ ಒಂದು ಸಾಯೋರಿಗೆ ನಾವು ಏನಾದ್ರು ಮಾಡಬೇಕು ನಮ್ಮ ಜನರ ಒಂದು ಸರ್ಕಾರದ 2017ರಲ್ಲಿ ರವಿ ಮಾಡಿ ಅದನ್ನು ಮಾಡ್ತಾರೆ. ಅದು ಇವತ್ತು ನಮ್ಮ ಸಲುವಾಗಿ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಖಂಡಿತವಾದ ಕಂಪ್ಲೀಟ್ ಕೆಲಸ ಮಾಡ್ತಿದೆ. ಮೊನ್ನೆ 2 ದಿನದಲ್ಲಿ ಎಲ್ಲ ನೋಡಿದ್ದೀವಿ, ರಾಜಕೀಯವಾಗಿ ಕೆಲಸ ಪೈಪ್ಲೈನ್ ಮಾಡಿ ಹೋರಾಟ ಮಾಡಿದ್ದು ನಮ್ಮ ಗೋಪಾಲನ ಸ್ಥಳೀಯ ನಮ್ಮ ರಾಜನ ಶಿವಣ್ಣ ಮತ್ತು ಸ್ಥಿತಿಯ ಇದೆಲ್ಲ ಹೋರಾಟದ ಒಂದು ಪ್ರತಿಫಲವಾಗಿ ಜಾಗ ಬಿಡಿಸಿ ಪೈಪ್ಲೈನ್ ಕೆಲಸ ಏನು ರಾಜಕೀಯ ಪಿತೂರಿ ನಡೆದಂತ ಸರ್ ಅಲ್ಲ, ಎಲ್ಲದಕ್ಕೂ ನಡೀತದಲ್ಲ. ಜಿಲ್ಲೆ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಹೆಸರುವಾಸಿ ಅಂತ ನಮ್ಮ ನಾವು ಗ್ರಾಂಟ್ ಕೊಟ್ಟಿದ್ವಿ. ಗ್ರಾಂಟ್ ಕೊಟ್ಟಿರೋದು ಸಿದ್ದರಾಮಯ್ಯ ಸಾಹೇಬರು, ಮತ್ತೆ ಇದು ರಾಜಕೀಯ ಕಾಂಗ್ರೆಸ್ JDS ಅಲ್ಲ, SL ಭೈರಪ್ಪ ಸಾಹೇಬರ ಕನಸಿನ ಕೂಸಿದ್ರು. ನಾವು ಇದರಲ್ಲಿ ರಾಜಕೀಯ ಮಾಡ್ಕೊಂಡು ನಾನು ಮಾಡಿದೆ ಅನ್ನೋದಿಲ್ಲ. ಅವರು ಸಾಹಿತಿಗಳು ಕನಸಿನ ಕೂಸು. ಇವತ್ತು ಅವ್ರಿಗೋಸ್ಕರ ಇದು ಅವರ ಒಂದು ಕೊಡುಗೆ, ಅವ್ರಿಗೆ ಅರ್ಪಣೆ ಮಾಡ್ಬೇಕು. ನಾವು ಜನಪ್ರತಿನಿಧಿಗಳಾಗಿ ಹೋರಾಟ ಕೆಲಸ ಮಾಡಿಸ್ಬೇಕು. ಅದು ಬಿಟ್ಟು ನಾನು ಮಾಡಿದೆ ಅನ್ನೋದು ಮಾಡಬಾರ್ದು. ಶೋಭೆಗೆ ಬರೋದು ಇವಾಗ ಬಹುಶಃ 90 ವರ್ಷ ಕೆಲಸ ಮಾಡ್ತಿದೆ. ಮತ್ತೆ ಭಗವಂತನಲ್ಲಿ ನೋಡ್ಕೊಂಡು ನಾನು ಕರೆಸಿ ಉದ್ಘಾಟನೆ ಮಾಡಿಸ್ತೀವಿ. ಅದಕ್ಕೆ ನಮ್ಮ ಗೋಪಾಲನವರ ಆಸೆ ಏನಂದ್ರೆ ಅದನ್ನು ನಾವೆಲ್ಲ ಮುಖ್ಯಮಂತ್ರಿಗಳು ಗಮನ ತರ್ತೀವಿ. ಮುಖ್ಯಮಂತ್ರಿ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ನಾನು ಬಾಯಲ್ಲೇ ಹೇಳ್ತೀನಿ ಅಂತ ಹೇಳ್ತಾ ಖಂಡಿತವಾಗಿಯೂ ಒಂದು ಹೆಮ್ಮೆ ಪಡುವಂತ ವಿಷಯ. ಇವತ್ತು ನಾವು SL ಭೈರಪ್ಪ ಸಾಹೇಬ್ರನ್ನ ನಾವು ನೆನೆಸ್ಕೊಬೇಕಾಗ್ತದೆ. ಇವತ್ತಾಗ ಅವರು 96 ಒಂದು ವಯಸ್ಸು ಆಸ್ಪತ್ರೆಯವರು. ಅವರು ಒಂದು ಸ್ವೈತ ಶಕ್ತಿಯಿಂದ ನಮ್ಮೂರು ನಮ್ಮ ಜನ ಅವ್ರಿಗೆ ಒಳ್ಳೇದಾಗ್ಬೇಕಂತ ಏನೇನು ಮಾಡ್ತಿದ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನುಮೋದಿಸಿದ್ರು. ಯಾಕಂತಂದ್ರೆ ಅವರೇ ಅನುಮೋದಿಸಿದ್ನ ಇವತ್ತು ಅವರೇ ಉದ್ಘಾಟನೆ ಮಾಡ್ತಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ 10ರಷ್ಟು ಜನ ಸೇರಿಸಿ ಅದ್ದೂರಿಯ ಕಾರ್ಯಕ್ರಮ ಮಾಡೋಣ. ಏನೋ ಒಂದು SL ಭೈರಪ್ಪ ಏತ ನೀರಾವರಿ ಅಂತ ನಮ್ಮ ಗೋಪಾಲ್ ಚಮ್ಮಣ್ಣ ಹೆಸರಿಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಹೆಸರಿಡೋಣ ಅಂತ ನಾನು ಹೇಳ್ತಾ, ಚುನಾವಣೆ ಆದ್ಮೇಲೆ ಇದೇ ಮೊದಲನೇ ಬಾರಿ ನಾನು ಬಂದಿರೋದು. ನಿಮ್ಮೆಲ್ಲರ ಸಂಸದ, ನಿಮ್ ಮನೆ ಮಗ ಅಂತ ತಿಳ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ವಿ. ಬೇಲೂರಿನ ಕೋಡಿಮಠ ಶಾಲಾ ಆವರಣದಲ್ಲಿ ಒಂಟಿ ಸಲಗ ಸಂಚಾರ ಮಾಡುವ ಮೂಲಕ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಬೇಲೂರಿನ ಕೋಡಿಮಠ ಶಾಲಾ ಆವರಣದಲ್ಲಿ ಒಂಟಿ ಸಲಗ ಸಂಚಾರ ಮಾಡುವ ಮೂಲಕ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಭಯದ ವಾತಾವರಣ ನಿರ್ಮಿಸಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಶ್ರೀ ಕೋಡಿಮಠ ವಿದ್ಯಾಸಂಸ್ಥೆಯ ಆವರಣ ಹಾಗೂ ಪಕ್ಕದ ಕಾಫಿ ತೋಟದಲ್ಲಿ ಓಡಾಟ ನಡೆಸುವ ಮೂಲಕ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಇಂದು ಬೆಳಗ್ಗೆ ಒಂಟಿ ಸಲಗ ಕಾಫಿ ತೋಟದಿಂದ ಶಾಲಾ ಆವರಣ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ತನ್ನ ಗಜ ಗಾಂಭೀರ್ಯದಿಂದ ಓಡಾಟ ನಡೆಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಆಲೂರು ಮತ್ತು ಬೇಲೂರು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಈಗ ಒಂಟಿ ಕಾಡಾನೆ ಶಾಲೆಯ ಸುತ್ತಮುತ್ತ ಓಡಾಡಿರುವುದರಿಂದ ಸ್ಥಳೀಯರಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ. ಇನ್ನಾದರೂ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಕೂಡಲೇ ಈ ಆನೆಯನ್ನ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮದದಾಗಿತ್ತು ಅಂತ ಹೇಳ್ರಿ, ರಾತ್ರಿ ಜಗಳ ಆಡಿತಿದೆ. ಬಂತು ನೋಡಿ, ಇಲ್ಲೇ ಬಂತು. ಆ ಸ್ಕೂಲ್ ಹುಡುಗರೆಲ್ಲ ಒಳಗೆ ಹೋಗ್ರಿ ಅಂತ ಹೇಳ್ರಿ. ಇದೇ ಜಗಳ ಆಡಿದ್ದಾರೆ. ಮದದಾಗಿತ್ತು ಅಂತ ಹೇಳ್ರಿ, ಮದದಾಗೆ. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ಕಡಿಮೆ ವೆಚ್ಚದಲ್ಲಿ ಫ್ಯಾಮಿಲಿ ಜೊತೆ ಸಿಂಗಾಪುರ್ ಮಲೇಷಿಯಾ ಟ್ರಿಪ್ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಾದರೆ ಹಾಸನದ ಪ್ರತಿಷ್ಠಿತ ಟ್ರಾವೆಲ್ ಈಸಿ ಸಂಸ್ಥೆ ವತಿಯಿಂದ ಸಿಂಗಾಪುರ್ ಮಲೇಷಿಯಾಗೆ 7 ದಿನಗಳ ಗ್ರೂಪ್ ಟೂರ್ ಆಯೋಜಿಸಿದ್ದು EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಟೂರ್ನಲ್ಲಿ 4 ಸ್ಟಾರ್ ಹೋಟೆಲ್, ಊಟದ ವ್ಯವಸ್ಥೆ ಹಾಗೂ ಅನುಭವಿ ಗೈಡ್ ನಿಮ್ಮ ಜೊತೆ ಇರ್ತಾರೆ. ಹಾಗೂ ಇತರ ಚಟುವಟಿಕೆಗಳಿಂದ ಕೂಡಿದ ಟ್ರಿಪ್ ಇದಾಗಿದೆ.
ಸಿಂಗಾಪುರ ಮಲೇಷ್ಯಾದಲ್ಲಿ ನೀವು ಸಿಟಿ ಟೂರ್ ಆಫ್ ಸಿಂಗಾಪುರ್, ಗಾರ್ಡನ್ಸ್ ಬೈ ದ ಬೇ, ಸಿ ಅಕ್ವೇರಿಯಂ, ವಿಂಗ್ಸ್ ಆಫ್ ಟೈಮ್, ಮರೀನಾ ಬೇ ಸ್ಯಾಂಡ್ಸ್, ಸೆಂಟೋನ್ಸಾ ಐಲ್ಯಾಂಡ್, ಯೂನಿವರ್ಸಲ್ ಸ್ಟುಡಿಯೋಸ್, ಪುತ್ರಜಯ ಟೂರ್, ಫುಲ್ ಡೇ ಜೆಂಟಿಂಗ್ ಹೈಲ್ಯಾಂಡ್ಸ್ ವಿತ್ ಒನ್ ವೇ ಕೇಬಲ್ ಕಾರ್, ಸಿಟಿ ಟೂರ್ ಆಫ್ ಕುಲಾಲಂಪುರ್ ವಿತ್ KL ಟವರ್ ಹಾಗೂ ಬಾತು ಕೇವ್ಸ್, ಹೀಗೆ ಇನ್ನೂ ಹೆಚ್ಚಿನ ಪ್ರವಾಸಿ ತಾಣಗಳನ್ನು ಭೇಟಿ ಮಾಡಬಹುದು. ಪ್ರವಾಸಿ ವೆಚ್ಚ ಹಾಗೂ ಇತರ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ 9591027265. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಮನಾಥಪುರದ ಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಬೀದಿ ಬದಿ ವ್ಯಾಪಾರಸ್ಥರಿಂದ ಪಡೆಯುವ ಹೆಚ್ಚಿನ ಶುಲ್ಕವನ್ನ ಕೂಡಲೇ ನಿಲ್ಲಿಸುವಂತೆ ಒತ್ತಾಯಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘಟನೆಯ ಒಕ್ಕೂಟದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ರಾಮನಾಥಪುರದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಬೀದಿ ಬದಿ ವ್ಯಾಪಾರಸ್ಥರಿಂದ ಪಡೆಯುವ ಹೆಚ್ಚಿನ ಶುಲ್ಕವನ್ನು ಕೂಡಲೇ ನಿಲ್ಲಿಸುವಂತೆ ಒತ್ತಾಯಿಸಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ಸ್ವಾಮಿಗೌಡ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾವು ಪ್ರತಿನಿತ್ಯ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೇವೆ. ಜಾತ್ರೆ ಹರಾಜು ಶುಲ್ಕಗಳನ್ನು ದಿಢೀರನೆ ಹೆಚ್ಚು ಮಾಡಿ ಹರಾಜು ಮಾಡಲು ಮುಂದಾಗಿದ್ದಾರೆ. ಟೆಂಡರ್ ಮೂಲಕ 2-3 ಸಾವಿರ ಹಣ ಕೊಡಿ ಅಂತ ಕೇಳ್ತಿದ್ದಾರೆ. ಜಾತ್ರೆ ಹರಾಜನ್ನ ಬೀದಿ ವ್ಯಾಪಾರಸ್ಥರಿಗೆ ವಿಧಿಸದೆ ರದ್ದು ಮಾಡಬೇಕು. ಇನ್ನು ನಮ್ಮ ಬಳಿ ಇರುವ ID ಕಾರ್ಡ್ದಾರರಿಗೆ ದಿನನಿತ್ಯ ವ್ಯಾಪಾರ ಮಾಡೋದಕ್ಕೆ ಅವಕಾಶ ನೀಡಿ ಯಾವ ತೊಂದರೆ ನಮಗೆ ಕೊಡಬಾರದು ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ನಮಗೆ ದಿನನಿತ್ಯ ವ್ಯಾಪಾರ ಮಾಡುವಂಥ ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿಗಳನ್ನು ಎಲ್ಲರೂ ಸಂಘಟನೆ ಇರೋದ್ರಿಂದ ನಮಗೆ ಜಾತ್ರೆ ಹರಾಜು ಮತ್ತು ಈ ಸುಂಕಗಳು ಇವೆಲ್ಲರೂ ಜಾಸ್ತಿ ಮಾಡಿ ನಮಗೆ ಹರಾಜು ಮಾಡಿ ಟೆಂಡರ್ ಮಾಡಿ 2,000 ಕೊಡಿ 3,000 ಕೊಡಿ ಅಂತ ಹೇಳಿ ವರ್ಷ ನಿತ್ಯ ನಾವು ಎಲ್ಲ ಕೇಳಿ ಇದು ಮಾಡ್ತಿದ್ದಾರೆ. ಅದನ್ನು ಜಾತ್ರೆ ಹರಾಜುಗಳನ್ನು ನಮಗೆ ಬೀದಿ ವ್ಯಾಪಾರದವ್ರಿಗೆ ಕ್ಯಾನ್ಸಲ್ ಮಾಡಿ ನಮಗೆ ಎಷ್ಟು ID ಕಾರ್ಡ್ಗಳಿದ್ದಾವೆ ಅಷ್ಟನ್ನು ID ಕಾರ್ಡ್ಗಳು ಇರೋಂಥವ್ರಿಗೆ ದಿನನಿತ್ಯ ವ್ಯಾಪಾರ ಮಾಡೋರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಸರ್ಕಾರದಿಂದ ನಾವು ಘೋಷಣೆ ಮಾಡ್ಕೊಂಡು ಕೇಳ್ಕೊತೀವಿ. ಮನವಿ ಕೊಟ್ಟಿದ್ದು ಮೊದಲು ಒಂದ್ಸರಿ ಕೊಟ್ಟಿದ್ದು ನಾವು, ಅದಕ್ಕೆ ಇವರು ಸ್ಪಂದಿಸಿಲ್ಲ. ಮತ್ತೆ ಮನವಿ ಕೊಡೋಕೆ ಅಂತ ಹೇಳಿ ನಾವು DC ಸಾಹೇಬರ ಹತ್ರ ಬಂದಿದ್ದೀವಿ. ಅವರು ಜಾತ್ರೆ ಹರಾಜು ಮಾಡಿ 3 ವರ್ಷದಿಂದ ಮೇಲ್ಗಡೆ ಫಾರೆಸ್ಟ್ ಗೇಟಿಂದ ಮೇಲ್ಗಡೆಗೂ ಸುಂಕ ರೀತಿ ಮಾಡ್ಬಿಟ್ಟು ನಮಗೂ ಜಾತ್ರೆ ಇರೋದು 1 ಕಿಲೋಮೀಟರ್ ದೂರ ಇರೋದು. ಅದು ದಿನನಿತ್ಯ ನಾವು ಇಲ್ಲಿ ವ್ಯಾಪಾರ ಮಾಡೋ ಜಾಗಕ್ಕೂ ಬಂದು 3,000 ಕೊಡಿ 2,000 ಕೊಡಿ 5,000 ಕೊಡಿ ಅಂತ ಹೇಳ್ಬಿಟ್ಟು ಅವರು ದಬ್ಬಾಳಿಕೆ ಮಾಡಿ ನಮ್ಮನ್ನ ಇದು ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಅಂಗಡಿಗಳನ್ನ ಎತ್ತಿ ನಿಮ್ಮ ಅಂಗಡಿಗಳನ್ನ ನಾವು ಬೇರೆ ಅಂಗಡಿಗಳ ಹಾಕ್ಸೋಕೆ ಇದು ಮಾಡ್ಕೊತೀವಿ ಅಂತ ಅಲ್ಲ ಅದು ವರ್ಷದ 1 ತಿಂಗಳು ಜಾತ್ರೆ ನಡೆಯೋದು. 1 ತಿಂಗಳು ಜಾತ್ರೆ ಮಾಡಿಯೋದಕ್ಕೆ ಅವ್ರಿಗೆ 4,000 ಕೊಡಿ 5,000 ಕೊಡಿ 300 ರೂಪಾಯಿ ಆಗ್ತದೆ 500 ರೂಪಾಯಿ ಆಗ್ತದೆ 1,000 ರೂಪಾಯಿ ಆಗ್ತದೆ ವ್ಯಾಪಾರ. ನಮಗೆ 3,000 ಕೊಡಿ ಅಂತ ಕೇಳಿದರೆ ನಾವು ಅಲ್ಲಿ ಎಲ್ಲಿ ಕೊಡೋದು ಸ್ವಾಮಿ? ನಾವು ದಿನನಿತ್ಯ 1 kg ಅಕ್ಕಿ ತಗೊಂಡು ತಿನ್ನಂತ ನಾವು ಬಡ ಜೀವಿಗಳು ಅಂತದ್ರಲ್ಲಿ 300 ರೂಪಾಯಿ ಮಾಡ್ತಾರೆ. ಸೌಂತೆಕಾಯಿ ವ್ಯಾಪಾರದಲ್ಲಿ ಎಲೆ ಸುಣ್ಣ ಇದೆಲ್ಲರೂ ಅವರೆಲ್ಲರೂ 300 ಕೊಡಿ 500 ಕೊಡಿ 1,000 ಕೊಡಿ ಅಂದ್ರೆ ನಾವು ಎಲ್ಲಿಂದ ಕೊಡೋಕೆ ಸಾಧ್ಯವೇ ಆಗೋದಿಲ್ಲ. ದಯವಿಟ್ಟು ಇದನ್ನ ನಮಗೆ ಫಾರೆಸ್ಟ್ ಗೇಟಿಂದ ಮೇಲ್ಗಡೆಗೆ ಸುಂಕ ರೀತಿ ನಮಗೆ ಶುಲ್ಕವನ್ನು ನಮಗೆ ಎತ್ತಬಾರದು ಅಂತ ಹೇಳಿ ನಮ್ಮ ಕರ್ನಾಟಕ ಬೀದಿ ಬೀದಿ ವ್ಯಾಪಾರಿ ಕಾರ್ಯದರ್ಶಿ ಸ್ವಾಮಿಗೌಡ ಅವರು ಮಾತಾಡ್ತಿದ್ದಾರೆ. ಇದೇ ವೇಳೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿ ರವಿ, ಜಿಲ್ಲಾಧ್ಯಕ್ಷ ಚೇತನ್, ರಾಜೇಗೌಡ, ಅಶ್ವಥ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಅರವಿಂದ ಶಾಲಾ ವತಿಯಿಂದ ಏರ್ಪಡಿಸಲಾಗಿದ್ದ ಕನ್ನಡ ಹಾಡಿಗೆ ನೃತ್ಯವನ್ನ ಮಕ್ಕಳು ನಗರದ ವಿವಿಧ ಭಾಗಗಳಲ್ಲಿ ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶ್ರೀ ಅರವಿಂದ ಶಾಲೆ ವತಿಯಿಂದ ಏರ್ಪಡಿಸಲಾಗಿದ್ದ ಕನ್ನಡ ಹಾಡಿಗೆ ನೃತ್ಯವನ್ನ ಮಕ್ಕಳು ನಗರದ ವಿವಿಧ ಭಾಗಗಳಲ್ಲಿ ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು. ಕನ್ನಡ ಭಾಷೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಆಯೋಜನೆ ಮಾಡಿದ ಕನ್ನಡಾಭಿಮಾನ ಇರೋ ಕಾರ್ಯಕ್ರಮವು ನಗರದ ಸುಮಾರು 10 ವೃತ್ತಗಳಲ್ಲಿ ಸಾಂಸ್ಕೃತಿಕ ವೈಭವನ ಶಾಲಾ ಮಕ್ಕಳು ನಡೆಸಿಕೊಟ್ರು. ಕನ್ನಡ ಶಾಲೆ ಹಾಗೂ ನಾಡು ನುಡಿ ಬಗ್ಗೆ ಅಭಿಮಾನ ಮೂಡಿಸುವ ಕಾರ್ಯಕ್ರಮಗಳ ಅಂಗವಾಗಿ ಭರತನಾಟ್ಯ, ಕಂಸಾಳೆ, ಡೊಳ್ಳು ಕುಣಿತ ಹೀಗೆ ವಿವಿಧ ದೇಶೀಯ ಕಲೆಗಳು ಪ್ರದರ್ಶನಗೊಂಡವು.
ಶಾಲೆಯ ಕನ್ನಡ ಶಿಕ್ಷಕ ಅರುಣ್ ಕುಮಾರ್ ಮತ್ತು ಅರವಿಂದ್ ಮಾತನಾಡಿ, ಶ್ರೀ ಅರವಿಂದ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಕನ್ನಡ ನಶಿಸಿ ಹೋಗುವ ಕಾಲದಲ್ಲಿ ಇಂತಹ ಕನ್ನಡ ಉಳಿಸಿ ಬೆಳೆಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂದಿನ ಯುವ ಪೀಳಿಗೆಗೆ ಇಂತಹ ಕಾರ್ಯಕ್ರಮ ಮಾದರಿಯಾಗಲಿ ಅಂದರು. ಇದುವರೆಗೆ ನಾವು ಶ್ರೀ ಅರವಿಂದ ವಿದ್ಯಾಸಂಸ್ಥೆ ನಗರ ವತಿಯಿಂದ ಕರುನಾಡ ಕಲಾ ವೈಭವ ಎಂಬ ಜಾನಪದ ವೈಭವದ ಸೊಗಡನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ದು. ಈಗಾಗಲೇ 3 ಕಡೆ ನಾವು ಕಲಾ ಪ್ರದರ್ಶನ ಕೊಟ್ಟಿದ್ದೀವಿ. ಮುಂದೆ ಮಹಾವೀರ ಸರ್ಕಲ್ನಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಜನಪದ ಕಲೆಗಳಲ್ಲಿ ಪ್ರಮುಖವಾಗಿ ಕಾಣಬರುವಂತಹ ಗಮನಾಡೆ, ಕಳ್ಳು ಕುಣಿತ, ಯಕ್ಷಗಾನ ಇದು ಮುಂತಾದ ನೃತ್ಯ ಪ್ರಕಾರಗಳನ್ನ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡ್ತಾರೆ. ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಹಾಗಾಗಿ ತಮಗೆಲ್ಲ ಧನ್ಯವಾದಗಳು. ಹಾಗೆ ಮುಂದಿನ ಪ್ರದರ್ಶನಕ್ಕೆ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ಕೇಳ್ಕೊಂಡು ಧನ್ಯವಾದಗಳು. ಇದೇ ವೇಳೆ ಸಂಸ್ಥೆಯ ಸಂಯೋಜಕ ಸಹ್ಯಾದ್ ಅಬ್ರಾಹರ್, ಶಿಕ್ಷಕ ಅರವಿಂದ್ ಅವರು ಉಪಸ್ಥಿತರಿದ್ದರು. ಸಾಧನೆ ಮಾಡಲೇಬೇಕು ಎನ್ನುವ ಹಠದಲ್ಲಿ ರಂಗೋಲಿಯಲ್ಲಿ ಅತಿ ದೊಡ್ಡ ರಂಗೋಲಿ ಬಿಡಿಸಿದ ಹಿನ್ನೆಲೆಯಲ್ಲಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ವಿಶ್ವ ದಾಖಲೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎಂದು ಪ್ರಶಸ್ತಿ ವಿಜೇತೆ ಹಾಸನದ ನಿವಾಸಿ ರಂಜಿತಾ ತಿಳಿಸಿದರು. ಸಾಧನೆ ಮಾಡಲೇಬೇಕು ಎನ್ನುವ ಹಠದಲ್ಲಿ ರಂಗೋಲಿಯಲ್ಲಿ ಅತಿ ದೊಡ್ಡ ರಂಗೋಲಿ ಬಿಡಿಸಿದ ಹಿನ್ನೆಲೆಯಲ್ಲಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ವಿಶ್ವ ದಾಖಲೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎಂದು ಪ್ರಶಸ್ತಿ ವಿಜೇತ ಹಾಸನದ ನಿವಾಸಿ ರಂಜಿತಾ ತಿಳಿಸಿದರು. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾನು ಮೂಲತಃ ಹಾಸನ ನಗರದ ಬಿ ಕಾಟಿಹಳ್ಳಿ ನಿವಾಸಿಯಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಏನಾದರೂ ಸಾಧನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಯೋಚಿಸುತ್ತಿರುವಾಗ ತನಗೆ ಇಷ್ಟವಾದ ರಂಗೋಲಿಯಲ್ಲೇ ಸಾಧನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಡೆದ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾನು ಬಿಡಿಸಿರೋ ಸಮಯನ ಬ್ರೇಕ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಬ್ರೇಕ್ ಮಾಡ್ಬೇಕಂದ್ರೆ ನಾವು ಅವ್ರಿಗೆ ಜಡ್ಜನ್ನ ಇನ್ವೈಟ್ ಮಾಡಬೇಕಾಗುತ್ತೆ. ನಾವು ಸೆಟ್ ಮಾಡ್ಬೇಕಂತ ಹೇಳಿದ್ರೆ ನಾವು HD ವಿಡಿಯೋ ಮುಖಾಂತರ ಒಬ್ರು ವಿಡಿಯೋಗ್ರಾಫರ್ ಸಹಾಯವನ್ನ ತಗೊಂಡು ಸ್ಪೇಸ್ ಅನ್ನ ಮಾಡ್ಕೊಂಡು ನಾವು ಅದನ್ನ ವಿಡಿಯೋ ಮಾಡಿ ಕಳಿಸ್ಬೇಕಾಗುತ್ತೆ. ಇದು ಏನೇ ಜಡ್ಜ್ಮೆಂಟ್ ಇದ್ರು ನಮಗೆ HD ವಿಡಿಯೋದಿಂದ ಮಾತ್ರ ಮಾಡಿರ್ತಾರೆ. ಯಾವುದೇ ರೆಕಾರ್ಡ್ ಇರಲಿ, ಆ ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕಂದಾಗ ಮಾತ್ರ ಫಿಸಿಕಲ್ ಆಗಿ ಅವರು ನಮಗೆ ಜಡ್ಜ್ ಸಿಗ್ತಾರೆ. ನಾವು ರಂಗೋಲಿಗೆನೆ 15,000 ಖರ್ಚು ಮಾಡಿದೀವಿ. ಪಾರ್ಟಿ ಹಾಲ್ಗೆ 3,000 ಕೊಟ್ಟಿದ್ದೀವಿ. ವಿಡಿಯೋಗ್ರಾಫರ್ಗೆ 11,000 ಕೊಟ್ಟಿದ್ದೀವಿ ಸರ್. ನಾನು ಚುಕ್ಕಿ ರಂಗೋಲಿಯಲ್ಲಿ ಪ್ರಶಸ್ತಿಯನ್ನ ಗಳಿಸ್ಕೊಂಡಿದ್ದೀನಿ. ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ನನ್ನ ಒಂದು ಚುಕ್ಕಿ ರಂಗೋಲಿಯನ್ನ ನೋಡಿ ಲಾರ್ಜೆಸ್ಟ್ ಇಂಡೋರ್ ಲೋಟಸ್ ರಂಗೋಲಿ ವಿತ್ ಡಾಟ್ಸ್ ಅನ್ನೋ ಟೈಟಲ್ ಅನ್ನ ಕೊಟ್ಟಿದ್ದಾರೆ. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನಾನು ಹಾಸನ ಜಿಲ್ಲೆಯ ಬಿ ಕಾಟಳ್ಳಿ ನಿವಾಸಿಯಾಗಿದ್ದೀನಿ. ನಾನು ಈ ಒಂದು ರಂಗೋಲಿಯನ್ನ ಬಿಡಿಸೋದಕ್ಕೆ 3 ಗಂಟೆ 20 ನಿಮಿಷ ಸಮಯವನ್ನ ತಗೊಂಡಿದ್ದೀನಿ. 665.64 ಸ್ಕ್ವೇರ್ ಫೀಟ್ ನಲ್ಲಿ ನಾನು ಈ ರಂಗೋಲಿಯನ್ನ ಬಿಡಿಸಿದ್ದೀನಿ. 50 kg ಬಿಳಿ ರಂಗೋಲಿಯನ್ನ ಬಳಸ್ಕೊಂಡಿದ್ದೀನಿ ಮತ್ತು ಈ ಬಣ್ಣವನ್ನ 100 kg ತಗೊಂಡು ನಾನು ಅದಕ್ಕೆ ರಂಗೋಲಿಯನ್ನ ಮಿಕ್ಸ್ ಮಾಡಿ ಬಣ್ಣವನ್ನ ತುಂಬಿದ್ದೀನಿ. ನನ್ನ ಈ ಒಂದು ರಂಗೋಲಿಯನ್ನ ನೋಡಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ರವರು ಪ್ರಶಸ್ತಿಯನ್ನ ಕೊಟ್ಟು ನನಗೆ ಇದನ್ನ ಕೊರಿಯರ್ ಮುಖಾಂತರ ಬುಧವಾರ 6ನೇ ತಾರೀಕು ಕಳಿಸ್ಕೊಟ್ಟಿದ್ರು. ನನ್ನ ಈ ಸಾಧನೆಗೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನ್ನ ಈ ಸಾಧನೆಯನ್ನ ನಿಮ್ಮ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟಿಸ್ಬಿಟ್ಟು ನನಗೆ ಒಂದು ಪ್ರೋತ್ಸಾಹವನ್ನ ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಟು ಎವ್ರಿವನ್. ವಿರಾಮದ ನಂತರ ಮತ್ತೆ ಭೇಟಿಯಾಗೋಣ. ನಾಡಿನ ಸಮಸ್ತ ಜನತೆಗೆ ಶ್ರೀ ಹಾಸನಾಂಬ ದೇವಿ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀ ಕೃಷ್ಣೇಗೌಡರು, ಜಿಲ್ಲಾಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ, ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಹಾಸನ.
ಸಮಸ್ತ ಕರ್ನಾಟಕದ ಜನತೆಗೆ ಮೋನಾ ಸೆಂಟರ್ ಸಂಸ್ಥೆಯಿಂದ ಹಾರ್ದಿಕ ಸ್ವಾಗತ ಸುಸ್ವಾಗತ. ದಯವಿಟ್ಟು ಪ್ರತಿಯೊಬ್ಬರೂ ಬಂದು ದೇವಿಯ ದರ್ಶನವನ್ನು ಮಾಡಬೇಕಾಗಿ ಈ ಮೂಲಕ ಕಳಿಕಳಿಯ ಪ್ರಾರ್ಥನೆ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವೇಗೌಡರು ಹಿರಿತನಕ್ಕೆ ಗೌರವ ಬರುವ ರೀತಿಯ ಮಾತುಗಳನ್ನು ಆಡಬೇಕು. ಸರ್ಕಾರ ತೆಗಿತೀನಿ ಅನ್ನುವುದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಸಂತೇಶ್ವರ ಅಗ್ರಹಾರ ಬೆಳಗುಳಿ ಕೆರೆ ಯೋಜನೆ ಸಾಕಾರಗೊಳ್ಳಲು ಸಾಹಿತಿ ಭೈರಪ್ಪನವರ ಪರಿಶ್ರಮ ಇದೆ. ಅವರ ಕನಸಿನ ಯೋಜನೆಯನ್ನ ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು. ಸಂಸದ ಶ್ರೇಯಸ್ ಪಟೇಲ್ ಭರವಸೆ. ಬೇಲೂರಿನ ಕೋಡಿಮಠ ಶಾಲಾ ಆವರಣದಲ್ಲಿ ಒಂಟಿ ಸಲಗ ಸಂಚಾರ. ಗಜನ ಗಾಂಭೀರ್ಯ ನಡಿಗೆಯಿಂದ ಸ್ಥಳೀಯರಲ್ಲಿ ಆತಂಕ. ಆನೆಯನ್ನ ಸ್ಥಳಾಂತರ ಮಾಡುವುದಕ್ಕೆ ಸ್ಥಳೀಯರಿಂದ ಒತ್ತಾಯ. ನೋಡ್ತಾ ಇರಿ ಕನ್ನಡ 9, ಇದು ಕನ್ನಡಿಗರ ಕಣ್ಮಣಿ.